ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ನಮ್ಮ ಅಭಿಮನ್ಯುಗೆ ಬೆಳಗ್ಗೆ ಈ ಸಕಲ ಗೌರವದೊಂದಿಗೆ ಹೇಗೆ ಅವನಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಅರಣ್ಯ ಇಲಾಖೆಯಿಂದ ಒಂದು ರಿಹರ್ಸಲ್ ಮಾಡಿಸ್ತಾಯಿದ್ರು. ಆ ರಿಹರ್ಸಲ್ ಬೆಳಗ್ಗೆ ಹೇಗಿತ್ತು, ಆ ಕಡೆ ಈ ಕಡೆ ಆನೆಗಳು ನಿಲ್ಲಿಸಿ ಮಧ್ಯದಲ್ಲಿ ಅಭಿಮನ್ಯುಗೆ ಗೌರವ ರೀತಿಯಲ್ಲಿ ರಿಟೈರ್ಮೆಂಟ್ ಕೊಡೋ ಥರ ಒಂದು ರಿಹರ್ಸಲ್ ನಡೆಸ್ತಾಯಿದ್ರು. ಅದನ್ನು ಬೆಳಗ್ಗೆ 6:30 ಒಂದು ಚಿಕ್ಕ ರಿಹರ್ಸಲ್ ಥರ ಅರಣ್ಯ ಇಲಾಖೆ ಟ್ರೈ ಮಾಡ್ತು. ನಂತರ ಅವನಿಗೆ ಸಕಲ ಗೌರವ ಅಂದರೆ ಅವನಿಗೆ ದಸರಾ ಟೈಮಲ್ಲಿ ಹೇಗೆ ಬಣ್ಣ ಹೊಡಿಸ್ತಾರೆ ಹಾಗೆಲ್ಲ ನೀಟಾಗಿ ಬಣ್ಣ ಹೊಡಿಸಿ ಅವನ್ನ ಅದ್ಧೂರಿಯಾಗಿ ಅಲಂಕಾರ ಮಾಡಿ ಆ ಅದ್ಧೂರಿ ಹೆಂಗಿರುತ್ತೆ ಅಂತ ಮುಂದೆ ನೀವೇ ನೋಡ್ತೀರ. ಅದಾದಮೇಲೆ ಪಕ್ಕದಲ್ಲಿ ನಮ್ಮ ಶ್ರೀಕಂಠ, ಅವನಿಗೂ ಸಹ ಅಮ್ಮ ಅವತರು ಬೆಳಗ್ಗೆ ಎದ್ದು ಅವನು ಸ್ವಚ್ಛತೆ ಮಾಡ್ತಾಯಿದ್ದಾರೆ. ಎಲ್ಲ ರೆಡಿ ಆಗಬೇಕಲ್ಲ ಗಜಪಯಣಕ್ಕೆ. ಹಾಗೆ ಪಕ್ಕದಲ್ಲಿ ನೋಡ್ತಾಯಿದ್ರೆ ನಿಮ್ಮ ಗೋಪಿ ಕಾಣ್ತಾ ಇರ್ಬೋದು. ಗೋಪಿನೂ ಸಹ ಆರಾಮಾಗಿ ನಿಂತಿದ್ದಾನೆ. ನಮ್ಮ ಧನಂಜಯನು ಮತ್ತು ನಮ್ಮ ಇಂದ್ರ ಏನೋ ತಿಂತ ಮರದ ಮೇಲೆ ಕಾಲು ಮಡಿಕೊಂಡು ಸ್ಟೈಲಾಗಿ ನಿಂತಿದ್ದು ನೋಡಿ. ಈಗ ನೋಡ್ತಾ ಇದ್ದೀರಾ, ದಸರಾ ಟೈಮಲ್ಲಿ ಬಂದು ಆನೆಗಳಿಗೆ ಬಣ್ಣ ಹಚ್ಚೋರನ್ನೇ ಮತ್ತೆ ಕರೆಸಿ ಅಭಿಮನ್ಯುಗೆ ಪೂರ್ತಿಯಾಗಿ ಬಣ್ಣ ಎಲ್ಲ ಹೊಡೆದು ಅವನ್ನ ರೆಡಿ ಮಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ದಸರಾ ಟೈಮಲ್ಲಿ ಯಾವ ಥರ ಗಂಡು ಬೇರುಂಡ ಬಿಡಿಸಿ ಕಿವಿ, ಕಣ್ಣು ಮತ್ತು ಸೊಂಡಿಲ ಹತ್ರ ಏನೆಲ್ಲ ಡಿಸೈನ್ ಬರುತ್ತೋ ದಸರಾ ಟೈಮಲ್ಲಿ ಏನು ಬೆಳೀತಾರೋ ಅದೇ ರೀತಿ ಅವನಿಗೆ ಬರೆದು ಅವನ್ನ ಶೃಂಗಾರ ಮಾಡಿದ್ರು. ಇದಾದ ನಂತರ ಪಕ್ಕದಲ್ಲಿ ನಮ್ಮ ಮಹೇಂದ್ರನೂ ಇದ್ದ. ಅವನಿಗೂ ಸಹ ಗಾದಿ ನಮ್ದಾನ ಕಟ್ಟಿ ಹಗ್ಗ ಕಟ್ಟಿ ಅವನ್ನ ರೆಡಿ ಮಾಡೋಕ್ಕೆ ಶುರು ಮಾಡಿದ್ರು ಮಾವತ್ತು ಕಾವಡಿಗಳು. ಮಹೇಂದ್ರನಂತೆ ಹಂಗೆ ಅಭಿಮನ್ಯುಗೂ ಸಹ ಬಣ್ಣ ಹೊಡೆದಾದ್ಮೇಲೆ ಮೇಲೆ ನಮ್ಮದೇ ಎಲ್ಲ ಕಟ್ಟಿ ಹಗ್ಗ ಬಿದ್ದು ರೆಡಿ ಮಾಡ್ತಾಯಿದ್ರು ಮಾವತರು. ಹಾಗೆ ಮುಂದೆ ಸಾಗ್ತಾ ಹೋಗಿದ್ದೆ ನಮ್ಮ ಬಳ್ಳೆ ಲಕ್ಷ್ಮಿ ಹತ್ರ. ಅವಳನ್ನೂ ಸಹ ಮಾವತರು ಕಾವಡಿ ಮಕ್ಕಳೆಲ್ಲ ಸೇರಿ ರೆಡಿ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇದ್ರೆ ಮೊದಲ ಬಾರಿ ಬಂದಿರುವ ಶ್ರೀರಾಮನೇ, ಮೊದಲ ಬಾರಿ ಅಲ್ಲ 2ನೇ ಬಾರಿ, ಅವನಿಗೂ ಸಹ ಮಾವತರು ಎಲ್ಲನೂ ಕಟ್ಟಿ ರೆಡಿ ಮಾಡ್ತಾಯಿದ್ರು. ಯಾಕಂದರೆ ಎಲ್ಲ ಅರಣ್ಯ ಅಧಿಕಾರಿಗಳು ಬೇಗ ನಿಮ್ಮ ಆನೆಗಳನ್ನ ರೆಡಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದರು. ಅದೇ ಥರ ಹಿಂದೆ ನೋಡ್ತಾಯಿದ್ರೆ ಏಕಲವ್ಯನೂ ಸಹ ಅದೇ ಥರ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ಮುಂದೆ ನೋಡ್ತಾ ಸಿಕ್ಕಿದೆ ನಮಗೆ ಮುಂದಾದ ಕಾವೇರಿ. ಅದರ ಪಕ್ಕದಲ್ಲಿ ಮತ್ತಿಗೌಡ ಅನ್ನಿಸಿ ಬರೆದ ಶ್ರೀಕಂಠ. ಈ ಎಲ್ಲ ಆನೆಗಳು ಸಹ ಅಡ್ಡಡ್ಡೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಅವತರು. ಎಲ್ಲ ಆನೆಗಳು ರೆಡಿ ಆಗ್ತಿದ್ದಂಗೆ ಹಾಗೆ ನಮ್ಮ ಅಭಿಮನ್ಯು ಪೂರ್ತಿಯಾಗಿ ರೆಡಿಯಾಗಿ ಈ ಕಡೆ ಒಂದು ಭಾಗದಲ್ಲಿ ನಿಲ್ಲೋಕ್ಕೆ ಹೊಡ್ತಾ ಇದ್ದಾನೆ ಅವನು. ಯಾಕಂದರೆ ಸ್ವಲ್ಪ ಜನ ಜಾಸ್ತಿ ಇದ್ದರು, ಎಲ್ಲ ಸೆಲ್ಫಿ ಅಂತ ಸ್ವಲ್ಪ ಜನ ಜಾಸ್ತಿ ಮುಟ್ಕೊತಿದ್ರು ಅಂತ ಅಧಿಕಾರಿಗಳು ಸ್ವಲ್ಪ ಸೈಡ್ ಕರ್ಕೊಂಡು ನಿಲ್ಲಿಸ್ಕೊಡಿ ಅಂತ ಹೇಳಿದರು. ಅಭಿಮನ್ಯು ಸ್ವಲ್ಪ ಮುಂದೆ ಹೋಗಿ ಸೈಡಲ್ಲಿ ನಿಂತಿದ್ದ. ಅಷ್ಟೊತ್ತಿಗೆ ಮುಂದೆಗಡೆ ಆರ್ಚ್ ಹತ್ರ ಎಲ್ಲರೂ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಎಲ್ಲ ಆನೆಗಳು ಸಿದ್ಧತೆ ಮಾಡಿಕೊಂಡು ಆ ಕಡೆ ಈ ಕಡೆ 4 ಆನೆ ಥರ ನಿಲ್ಲಿಸಿ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಅವ್ನು ಬರೋ ದಾರಿಗೆಲ್ಲ ಹೂವಿಂದ ಅಲಂಕಾರ ಮಾಡ್ತಾ ಇರೋದು ರೋಡ್ನೆಲ್ಲ. ಅವನು ಅದ್ರ ಮೇಲೆ ಬರಬೇಕು ಅಂತ ಅಧಿಕಾರಿಗಳ ಆಸೆ ಪಟ್ಟು ಮಾಡಿರೋದು. ನೀವು ಹಾಗೆ ನೋಡ್ತಾ ಇದ್ದರೆ ನಮ್ಮ ಅಭಿಮನ್ಯು ಗೌರವ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಅಭಿಮನ್ಯು ಮತ್ತು ಉಳಿದ ಎಲ್ಲ ಆನೆಗಳನ್ನು ವಿಶೇಷ ಕಾರ್ಯಕ್ರಮ ಮುಂದೆ ನಮ್ಮ ಮುಂದೆ ಬಂದು ಅಲ್ಲಿ ಬಂದಿರ್ತ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಪ್ರೋಗ್ರಾಮ್ ವೇದಿಕೆ ಒಂದು ಬೀಳ್ಕೊಡುಗೆ ಮಾಡಿದ್ರು. ವೇದಿಕೆ ರೆಡಿ ಮಾಡ್ತಾರೆ. ಆ ವೇದಿಕೆ ಹತ್ರ ನಂತರ ಅವ್ನು ಮುಂದೆ ಎಲ್ಲ ಆನೆಗಳನ್ನ ಕರ್ಕೊಂಡು ಪೂಜೆಗೆ ಟೈಮ್ ಆಗಿರುತ್ತೆ. ಆಗ ಎಲ್ಲ ಆನೆಗಳು ಸಹ ಅವನ ಪಕ್ಕ ಲೈನ್
ಬಂದಿರೋ ಅಧಿಕಾರಿಗಳು, ಮುಖ್ಯ ಅತಿಥಿಗಳು ನಮ್ಮ ಗಜಪಡೆಗೆ ಸಕಲ ಗೌರವದೊಂದಿಗೆ ಎಲ್ಲದಕ್ಕೂ ಪೂಜೆ ಮಾಡಿ ಅಭಿಮನ್ಯುಗೆ ಉಡುಗೊರೆ ಕಾರ್ಯಕ್ರಮವನ್ನು ಮುಗಿಸ್ತಾರೆ. ಅವನಿಗೆ ಸಕಲ ಗೌರವದೊಂದಿಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಅವ್ರಿಗೆ ಅಂತ ಒಂದು ಚಿಕ್ಕದಾದ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು. ಆ ವೇದಿಕೆ ಕಡೆ ಎಲ್ಲ ಆನೆಗಳು